ಕಾಂಗ್ರೆಸ್ ಅವ್ರಿಗೆ ಒಂದು ಹೆಡ್ ಕ್ವಾರ್ಟರ್ಸ್ಗೆ ಹೆಸರು ಇಡಬೇಕಂದ್ರ ನೆನಪಾಗಿದ್ದು ಬರೀ ಇಂದಿರಾ ಗಾಂಧಿ ಅವರಷ್ಟ, ಬೇರೆ ಯಾರು ನೆನಪಾಗ್ಲಿಲ್ಲ. ಅವ್ರ ಆಡಳಿತದಾಗಿದ್ದಾಗೂ ಇಡೀ ದೇಶ ತುಂಬಾ ಬರೀ ಅವ್ರದೇ ಹೆಸರುಗಳು, ಅವ್ರದೇ ಸ್ಮಾರಕಗಳು ನಾವೆಲ್ಲ ನೋಡಿವಿ. ಶತಶತಮಾನಗಳ ಇತಿಹಾಸ ಇರೋ ಈ ಕಾಂಗ್ರೆಸ್ಗೋಸ್ಕರ ಎಷ್ಟು ಮಂದಿ ಶ್ರಮಿಸಿರ್ಬೇಕು ನೀವ ಹೇಳಿ. ಮನಮೋಹನ್ ಸಿಂಗ್ ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ ಬರೀ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ, ಬಿಜೆಪಿ ಮೇಲೆ ಸುಳ್ಳು ಆರೋಪ ಮಾಡಕ ಬಳಸ್ತೈತಿ. ಅವ್ರೇನಿದ್ರು ಬರೀ ಕೈ ಮುಗಿದು ಗೌರವ ಕೊಡಕಷ್ಟ. ಹೆಸರು ಇಡೋದಂದ್ರ ಪರಿವಾರವಾದ ಗಾಂಧಿ ಫ್ಯಾಮಿಲಿ ಹೆಸರು ಮಾತ್ರ ಇಡಬೇಕು. ಒಂದು ಪರಿವಾರಕ್ಕೋಸ್ಕರ, ಪರಿವಾರಕ್ಕಾಗಿಯೇ, ಪರಿವಾರದಿಂದಾನೇ ಅಂತ ಅದಾರ ನೋಡ್ರಿ. ನಮಸ್ಕಾರ ರೀ. ಕಾಂಗ್ರೆಸ್ ಪಕ್ಷ ಒಂದು ಫ್ಯಾಮಿಲಿ ಕೈಯಾಗಿರೋ ಪಕ್ಷ ಅಂತ ಇವತ್ತ ಮತ್ತೊಂದ್ಸಲ ಪ್ರೂವ್ ಮಾಡೈತ್ ನೋಡ್ರಿ. ಇವತ್ತ ಡೆಲ್ಲಿ ಒಳಗ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಸ್ ಉದ್ಘಾಟನೆ ಆತ್ರಿ. ಅದ್ರ ಹೆಸರು ಏನಪ್ಪಾ ಅಂದ್ರ ಇಂದಿರಾ ಭವನ. ಇಂದಿರಾ ಭವನ ಅಂತ ಹೆಸರಿಟ್ಟಾರ ಅಂದ ತಕ್ಷಣ ನಿಮಗೂ ಶಾಕ್ ಆಗಿಲ್ಲ, ನನಗಂತೂ ಶಾಕ್ ಆಗಂಗೇ ಇಲ್ಲ ಬಿಡ್ರಿ. ಯಾಕಂದ್ರ ಕಾಂಗ್ರೆಸ್ ಅವರು ಒಂದು ಪರಿವಾರದ ಒಳಗಿರೋ ಮಂದಿಯ ಹೆಸರನ್ನ ಎಲ್ಲಾ ಕಾಂಗ್ರೆಸ್ ಸಂಸ್ಥೆಗಳಿಗೆ ಇಟ್ಕೋತಾರು, ಯಾವುದೋ ಒಂದು ಕಾಂಗ್ರೆಸ್ ಸಂಬಂಧಪಟ್ಟಿದ್ದಕ್ಕೆ ಇಟ್ಕೋತಾರು. ಅವ್ರ ಆಡಳಿತದಾಗಿದ್ದಾಗೂ ಇಡೀ ದೇಶ ತುಂಬಾ ಬರೀ ಅವ್ರದೇ ಹೆಸರುಗಳು, ಅವ್ರದೇ ಸ್ಮಾರಕಗಳು ನಾವೆಲ್ಲ ನೋಡಿವಿ. ಖರೆ ಇಲ್ಲಿ ಮ್ಯಾಟ್ರ್ ಏನ್ ಗೊತ್ತೇನ್ರಿ, ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದ ಮಹನೀಯರು ಬಹಳ ಮಂದಿ ಅದಾರ. ಮಹಾತ್ಮ ಗಾಂಧಿ ಅವ್ರನ್ನ ಹಿಡ್ಕೊಂಡು ಮನಮೋಹನ್ ಸಿಂಗ್ ಅವ್ರ ತನಕನು ಶತಶತಮಾನಗಳ ಇತಿಹಾಸ ಇರೋ ಈ ಕಾಂಗ್ರೆಸ್ಗೋಸ್ಕರ ಎಷ್ಟು ಮಂದಿ ಶ್ರಮಿಸಿರ್ಬೇಕು ನೀವ ಹೇಳ್ರಿ. ಖರೆ ಕಾಂಗ್ರೆಸ್ ಅವ್ರಿಗೆ ಒಂದು ಹೆಡ್ ಕ್ವಾರ್ಟರ್ಸ್ಗೆ ಹೆಸರು ಇಡಬೇಕಂದ್ರ ನೆನಪಾಗಿದ್ದು ಬರೀ ಇಂದಿರಾ ಗಾಂಧಿ ಅವರಷ್ಟ, ಬೇರೆ ಯಾರು ನೆನಪಾಗ್ಲಿಲ್ಲ. ಮೊನ್ನೆ ತೀರ್ಕೊಂಡಿರೋ ಮನಮೋಹನ್ ಸಿಂಗ್ ಅವ್ರಿಗೋಸ್ಕರ ಎಷ್ಟು ಹಾರಾಡಕತ್ತಿದ್ರು. ಮೋದಿ ಅವ್ರ ಜಾಗ ಕೊಡ್ಲಿಲ್ಲ, ಇದಾತು ಅದಾತು, ಮನಮೋಹನ್ ಸಿಂಗ್ ಅವ್ರಿಗೆ ಅನ್ಯಾಯ ಆಗತೈತೆ ಅಂತೆಲ್ಲ ಮಾತಾಡ್ದವ್ರು ಅವ್ರನ್ನ ಮರ್ತಾರ ನೋಡ್ರಿ. ಅವ್ರ ಹೆಸರು ಇಡ್ಬೋದಾಗಿತ್ತಲ್ಲ, ದಿವಂಗತ ಮನಮೋಹನ್ ಸಿಂಗ್ ಅವರ ಭವನ ಅಂತ ಹೇಳಿ. ಅದನ್ನೇ ಇಡ್ಲಿಲ್ಲ. ಯಾಕೆ ಅವರು ಮಾಜಿ ಪ್ರಧಾನಮಂತ್ರಿ ಆಗಿರ್ಲಿಲ್ಲೇನು? ಅವರು ದೇಶಕ್ಕೆ ಕೊಡುಗೆ ಬಗ್ಗೆ ನೀವೇ ಹಾಡಾಡಿದ್ರಿ ಕಾಂಗ್ರೆಸ್ನವರು. ಈಗ ಅದ್ಯಾವುದು ನಿಮಗೆ ನೆನಪಾಗ್ಲಿಲ್ಲ, ಹೌದಿಲ್ರಿ? ಇನ್ನು ಅಂಬೇಡ್ಕರ್ ಅವ್ರ ಬಗ್ಗೆ ಅಂತೂ ನಿಮ್ಮ ಮನದಾಳದ ಮಾತುಗಳನ್ನ ಕೇಳಾಕ ಎರಡು ಕಿವಿ ಸಾಲಂಗಿಲ್ಲ. ಅಂಬೇಡ್ಕರ್ ಗುಣಗಾನ ಮಾಡೋದೇನು, ಅವ್ರಿಗೆ ನಾವೇ ಎಲ್ಲ ಒಳ್ಳೇದು ಮಾಡೀವಿ, ಅವ್ರಿಗೆ ನಮ್ಮಿಂದ ಏನೂ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಅಂಬೇಡ್ಕರ್ ಅಂದಂಗ ಟೀ ಶರ್ಟ್ ಮಾಡಿಸ್ಕೊಳ್ಳೋದೇನು, ಕ್ಯಾಪ್ ಮಾಡಿಸ್ಕೊಳ್ಳೋದೇನು, ಘೋಷಣೆ ಮಾಡೋದೇನು, ಅವ್ರು ಬರ್ದಿರೋ ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಓಡಾಡೋದೇನು. ಈಗ ಅವ್ರ ಹೆಸರು ನಿಮಗೆ ನೆನಪಾಗ್ಲಿಲ್ಲ. ಅಂಬೇಡ್ಕರ್ ಭವನ ಅಂತ ಇಡ್ಬೋದಾಗಿತ್ತು, ಇಡ್ಲಿಲ್ಲ. ಯಾಕಂದ್ರ ನಿಮ್ಗ ನಿಮ್ಮ ಪರಿವಾರ ಹೆಸರು ಬೇಕಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರು ನೆನಪಾಗ್ಲಿಲ್ಲ, PV ನರಸಿಂಹರಾವ್ ಅವ್ರ ಹೆಸರು ನೆನಪಾಗ್ಲಿಲ್ಲ, ಜಗಜೀವನ್ ರಾವ್ ಅವ್ರ ಹೆಸರು ನೆನಪಾಗ್ಲಿಲ್ಲ. ಅವ್ರೇನಿದ್ರು ಬರೀ ಕೈ ಮುಗಿದು ಗೌರವ ಕೊಡಕಷ್ಟ. ಹೆಸರು ಇಡೋದಂದ್ರ ಪರಿವಾರವಾದ ಗಾಂಧಿ ಫ್ಯಾಮಿಲಿ ಹೆಸರು ಮಾತ್ರ ಇಡಬೇಕು. ಇನ್ನ ಇದೇನು ಹೊಸದಲ್ಲ ಅಂತ ನಾ ಅವಾಗ ಹೇಳಿದ್ನಿ. ಯಾಕಂದ್ರ ಇಡೀ ಭಾರತ ದೇಶದ ತುಂಬಾನ ಗಾಂಧಿ ಫ್ಯಾಮಿಲಿ ಅವ್ರದ್ದು ಹೆಸರುಗಳು ಎಲ್ಲದಕ್ಕೂ ಅದಾವ. ಈ ಒಂದು ಕ್ಷೇತ್ರ ಒಳಗ ಇವ್ರ ಹೆಸರು ಇಟ್ಟಿಲ್ಲ ಅಂತ ಅನ್ನಂಗಿಲ್ಲ. ಅವ್ರ ಸರ್ಕಾರದಾಗ ಇದ್ದಾಗ ಆತು. ಇನ್ನ ಕಾಂಗ್ರೆಸ್ ಪಕ್ಷಕ್ಕಂತಾನೆ ಇರೋ ಬಿಲ್ಡಿಂಗ್ಗಳಿಗೆಲ್ಲಾನು ಗಾಂಧಿ ಅವ್ರ ಹೆಸರು ಕಂಪಲ್ಸರಿ. ಕಣ್ಣು ಮುಚ್ಚಿ ಹೇಳ್ತಾರ ಮಂದಿ. ಅದು ರಾಜೀವ್ ಗಾಂಧಿ ಅವ್ರದ್ದು, ಅದು ನೆಹರು ಚಾಚಾರ್ದು, ಇದು ಇಂದಿರಾ ಗಾಂಧಿ ಅವ್ರದ್ದು, ಇನ್ನು ಮುಂದೆ ಹಂಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆದ್ರ ಇವರೇ ಬರ್ತಾರ ಹೊರತು ಕಾಂಗ್ರೆಸ್ಗಾಗಿ ಶ್ರಮಿಸಿರುವಂಥವ್ರು ಯಾರು ಬರಂಗಿಲ್ಲ. ಇನ್ನು ಇಡೀ ಭಾರತ ದೇಶದಾಗ ಇಂದಿರಾ ಗಾಂಧಿ ಅವ್ರ ಹೆಸರಿರುವಂಥ ಸಂಸ್ಥೆಗಳು 100ಕ್ಕಿಂತ ಹೆಚ್ಚದವ್ರು, ಎಣ್ಸಾಕಾಗಂಗಿಲ್ಲ. ರಾಜೀವ್ ಗಾಂಧಿ ಅವರು 40ಕ್ಕಿಂತ ಹೆಚ್ಚದಾವ. ನೆಹರು ಚಾಚಾರನ್ನು 100ಕ್ಕಿಂತ ಹೆಚ್ಚು ಸ್ಮಾರಕಗಳದಾವ, ಸಂಸ್ಥೆಗಳದಾವ ಅವ್ರ ಹೆಸರಿನು. ಅಷ್ಟೇ ಯಾಕ್ರಿ, ಪ್ರಧಾನಮಂತ್ರಿ ಆಗಿಲ್ಲ ಅಂದ್ರು ಸೋನಿಯಾ ಗಾಂಧಿ ಅವ್ರ ಹೆಸರೊಳಗೂ ಎಷ್ಟೊಂದು ಕಾಂಗ್ರೆಸ್ ಸಂಸ್ಥೆಗಳ ಹೆಸರುಗಳದಾವ. ಆದ್ರ ಕಾಂಗ್ರೆಸ್ ಅವರು ಇಲ್ಲಿ ತನಕನೂ ಅವ್ರದ್ದು ಒಂದು ಕಾಂಗ್ರೆಸ್ ಸಂಬಂಧಪಟ್ಟಿದ್ದ ಬಿಲ್ಡಿಂಗ್ಗ ಅಥವಾ ಯಾವುದೋ ಒಂದು ಯೋಜನೆಗೆ ಅಥವಾ ಅವ್ರ ಪರ್ಸನಲ್ ಏನಕ್ಕೂ ಅಂಬೇಡ್ಕರ್ ಅವ್ರ ಹೆಸರ ಇಟ್ಟಿಲ್ಲ ಅಂದ್ರೆ ಇಟ್ಟಿಲ್ಲ ನೋಡ್ರಿ. ಇನ್ನ ಇಂದಿರಾ ಭವನ ಅಂತ ಇಟ್ಟಿರಲ್ರಿ ಹೆಸರು. ಇದ್ರ ಮೇಲೆ ಹೇಳೋದಾದ್ರ ಇಂದಿರಾ ಗಾಂಧಿ ಅವ್ರ ಹೆಸರು ಇವ್ರಿಗೆ ಯಾವಾಗ್ಲೂ ಫಸ್ಟ್ ಪ್ರಿಯಾರಿಟಿ ಇರ್ತೈತಿ. ಅದಕ್ಕೆ ಉದಾಹರಣೆ ಬಹಳ ಅದಾವ. ಮುಖ್ಯವಾದಂತ ಒಂದು ದೊಡ್ಡ ಯೋಜನೆ ಉದಾಹರಣೆ ಅಂದ್ರೆ ಇಂದಿರಾ ಕ್ಯಾಂಟೀನ್. ಇಂದಿರಾ ಕ್ಯಾಂಟೀನ್ ಕರ್ನಾಟಕದಾಗ ತೆಗೆದ್ರು. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅಂತಾನ ಇವ್ರ ಹೆಸರನ್ನ ಆಯ್ಕೆ ಮಾಡ್ಕೊಂಡು ಇಟ್ರು. ಯಾಕ್ರಿ, ಕರ್ನಾಟಕದಾಗ ಅನ್ನದಾಸೋಹಕ್ಕ ಅಂತಾನ ಪ್ರಸಿದ್ಧ ಆಗಿರೋಂಥ ಎಷ್ಟು ಸಂಸ್ಥೆಗಳದಾವ. ಇನ್ನ ಕರ್ನಾಟಕ ಅಂದ್ರೆ ಅನ್ನದಾನಕ್ಕಂತಾನ ಪ್ರಸಿದ್ಧಿ ಹೊಂದಿರೋ ರಾಜ್ಯ ಐತಿ. ಶ್ರೀ ಸಿದ್ಧಗಂಗಾ ಮಠದವರು 3 ಹೊತ್ತು ಅನ್ನದಾಸೋಹ ನಡೆಸ್ತಾರ. ಅವ್ರ ಹೆಸರು ಇಡ್ಬೋದಾಗಿತ್ತು. ಎಷ್ಟೊಂದು ಮಠಗಳಿದ್ವು, ಅದ್ರ ಹೆಸರು ಇಡ್ಬೋದಾಗಿತ್ತು. ಆತು ಬಿಡ್ರಿ, ಅದ್ರೊಳಗ ಧರ್ಮ ಕಾಣಿಸ್ತೈತಿ ಅನ್ನೋದಾದ್ರ ದಾಸೋಹ ಅಂತನ ಇಡ್ಬೋದಾಗಿತ್ತು. ಅದನ್ನು ಬಿಟ್ಟು ನೀವು ಇಂದಿರಾ ಗಾಂಧಿ ಅವ್ರ ಹೆಸರ ಯಾಕಿಟ್ರಿ? ಯಾಕಂದ್ರ ನಿಮ್ಗ ಒಂದು ಪರಿವಾರದ ಹೆಸರು ಎಲ್ಲಾ ಕಡೆ ಕಾಣಿಸ್ಬೇಕು, ಒಂದು ಪರಿವಾರದವ್ರನ್ನ ಮೆಚ್ಚಿಸ್ಬೇಕು ಅಷ್ಟ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನ ಕಾಂಗ್ರೆಸ್ ಮುಖಂಡರ ಹೆಸರುಗಳನ್ನ ನೀವು ಇಡಂಗಿಲ್ಲ, ಅವ್ರಿಗೋಸ್ಕರ ಬೇರೆ ಬೇರೆ ಒಂದೊಂದು ಕಡೆ ಸ್ಮಾರಕ ಇಟ್ಟಿರಿ, ಅದ ಅವ್ರಿಗೆ ಗೌರವ ಅರ್ಪಣೆ ಮಾಡಿರಿ ಅನ್ನೋ ತರ ಮಾತುಗಳದಾವ. ಮಹಾತ್ಮ ಗಾಂಧಿ ಅವ್ರ ಹೆಸರನ್ನ ಅಲ್ಲೆಲ್ಲೆಲ್ಲೋ ಇಟ್ಟಿರ್ತೀರಿ. ಯಾಕಂದ್ರೆ ಅವ್ರನ್ನ ಇಗ್ನೋರ್ ಮಾಡಕ್ಕಾಗಂಗಿಲ್ಲ. ಅವ್ರ ಹೆಸರು ದೊಡ್ಡದಾಗ ಐತಿ, ಅವ್ರನ್ನ ಇಗ್ನೋರ್ ಮಾಡಿದ್ರೆ ನಿಮಗೂ ಚಲೋ ಆಗಂಗಿಲ್ಲ, ನಿಮ್ಮ ಹೆಸರು ಹಾಳಾಕೈತಿ ಅನ್ನೋದು ನಿಮಗೆ ಗೊತ್ತೈತಿ.
ಅವ್ರದ್ದು ಬಿಟ್ರೆ ಸೆಕೆಂಡ್ ಇರೋ ಲಿಸ್ಟ್ ಅಂದ್ರೆ ನಿಮ್ಮ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರ ಕೈಯಾಗ ಇಡೀ ದೇಶದಾಗಿರೋ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಕೂತಾರ ನೋಡ್ರಿ. ಅವ್ರು ಹೆಂಗೆ ಹೇಳ್ತಾರೆ ಇವ್ರು ಹ್ಞೂ ಅಂತಾರ. ಇನ್ನು ಕರ್ನಾಟಕದಾಗ ಇನ್ನೊಂದು ಮಾತು ಹೇಳ್ತೇನೆ ಕೇಳ್ರಿ. ಎಷ್ಟರ ಮಟ್ಟಿಗೆ ಆ ಒಂದು ಗಾಂಧಿ ಪರಿವಾರನ ಪರಿಪಾಲನೆ ಮಾಡೋವಂಥವ್ರು ಅದಾರಂತ. DK ಶಿವಕುಮಾರ್ ಅವರು ಎಲೆಕ್ಷನ್ದಾಗ ಗೆದ್ದಿದ್ರು. ಆ ಗೆಲುವನ್ನ ಸೋನಿಯಾ ಗಾಂಧಿ ಅವರ ಪಾದಗಳಿಗೆ ಅರ್ಪಣೆ ಮಾಡ್ತೀನಿ ಅಂದಿದ್ರು. ಅಂದ್ರೆ ಅವರಿಗೆ ಒಂದು ರೀತಿ ಗುಡಿ ಕಟ್ಟಿ ದೇವ್ರಗತ್ಲೆ ಪೂಜೆ ಮಾಡಾಕತ್ತಾರ. ಅಷ್ಟರ ಮಟ್ಟಿಗೆ ಪರಿವಾರವಾದದ ಕೈಯಾಗ ಕೂತಾರ. DK ಶಿವಕುಮಾರ್ ಆಯಿತು, ಸಿದ್ದರಾಮಯ್ಯ ಸಾಹೇಬ್ರಾಯ್ತು, ಇವ್ರಿಗೆಲ್ಲ ಕರ್ನಾಟಕದಾಗ ಹೆಂಗೈತ್ರಿ ಹೆಸರು, ಎಷ್ಟು ಮಂದಿ ಫಾಲೋವರ್ಸ್ ಅದಾರ. ಅವ್ರು ಹೇಳಿದ ಮಾತನ್ನ ತೆಗೆದು ಹಾಕಲ್ದಂಥ ಅಧಿಕಾರಿಗಳು, ಮಂತ್ರಿಗಳು ಅವ್ರ ಕೈಯಾಗ ಅದಾರ. ಆದ್ರೆ ಇವರು ಇನ್ನೊಬ್ರ ಕೈಯಾಗ ಕೂತಾರ. ಪರಿವಾರದ ಆಶ್ರಯ ಇಲ್ದ ಬೆಳೆದ್ರ ಇವ್ರನ್ನ ಬೆಳೆಸಾಕ ಎಷ್ಟು ಮಂದಿ ಇವ್ರು ಹಿಂದದಾರ, ಇವ್ರ ಬೆನ್ನಿಗೆ ನಿಂತಾರ. ಖರೆ ಇವರು ಒಂದು ಪರಿವಾರಕ್ಕೋಸ್ಕರ, ಪರಿವಾರಕ್ಕಾಗಿಯೇ, ಪರಿವಾರದಿಂದಾನೇ ಅಂತ ಅದಾರ ನೋಡ್ರಿ. ಒಂದು ರೀತಿ ನೋಡಿದ್ರೆ ಕರ್ನಾಟಕದ ಮಂದಿಗೆ ಏನಪ್ಪ ಇವ್ರಿಗೆ ನಾವು ಇಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಇಷ್ಟೊಂದು ಮ್ಯಾಲಿಟ್ಟಿವಿ, ಇವ್ರು ನೋಡಿದ್ರೆ ಇವ್ರ ಮ್ಯಾಲಿನವ್ರ ಕೈಯಾಗ ಹೋಗಿ ಕುಂದಿರ್ತಾರ, ಇವ್ರ ಗೆಲುವನ್ನ ಅವ್ರ ಪಾದಕ್ಕೆ ಹಾಕ್ತಾರ, ಇವ್ರ ಯಶಸ್ಸನ್ನ ಅವ್ರ ಪಾದಕ್ಕೆ ಹಾಕ್ತಾರ, ಹೆಂಗಪ್ಪ ಅಂತ ಯೋಚನೆ ಬರ್ತೈತ್ರಿ. ಇನ್ನು ಮೋದಿ ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರ, ಪರಿವಾರವಾದ 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 ಅಂತ ಹೇಳಿ. ಅದಕ್ಕೆ ಕಾಂಗ್ರೆಸ್ನ ಮುಖಂಡ್ರು, ಕಾಂಗ್ರೆಸ್ ಮಂದೆಲ್ಲ ಏನಂತಾರ, ಬರೀ ಕಾಂಗ್ರೆಸ್ನಾಗ ಅಷ್ಟ ಪರಿವಾರದವ್ರು ಅದಿವೇನ್ರಿ, BJP ಒಳಗೆ ಇಲ್ಲೇ ಏನ್ರಿ ಅಂತ ಕೇಳ್ತಾರ. ಖರೆ ಖರೆ ಪರಿವಾರವಾದ ಅನ್ನೋದ್ರ ಅರ್ಥ ಇನ್ನು ಯಾರಿಗೂ ಆಗಿಲ್ಲ. ಹೇಳ್ತೇನೆ ಕೇಳ್ರಿ. ಪರಿವಾರವಾದ ಅಂದ್ರೆ ಒಂದು ಪೂರ್ತಿ ಪಕ್ಷನ ಒಂದು ಪರಿವಾರದ ಕೈಯಾಗಿರೋದು. ಆದರೆ ಎಲ್ಲರೂ ಅರ್ಥ ಮಾಡ್ಕೊಂಡಿರೋದೇನು, ಅಪ್ಪ ಆದಮೇಲೆ ಮಗ ರಾಜಕೀಯಕ್ಕೆ ಬರೋದು, ಮಗ ಆದಮೇಲೆ ಮೊಮ್ಮಗ ರಾಜಕೀಯಕ್ಕೆ ಬರೋದು. ಅದಲ್ರಿ, ಒಬ್ಬ ರಾಜಕಾರಣಿ ಯಾರ ಆಗಿದ್ರು ಚಂದಂಗೆ ರಾಜಕೀಯ ಮಾಡ್ತಾನು, ಜನರಿಗೋಸ್ಕರ ರಾಜಕೀಯ ಮಾಡ್ತಾನಂದ್ರೆ ಬರ್ಬೋದು. ಅವ ಒಂದ ಪರಿವಾರದವಾಗಿರ್ಲಿ, ಇನ್ನೊಂದು ಪರಿವಾರದವಾಗಿರ್ಲಿ. ಖರೆ ಪರಿವಾರವಾದ ಅಂದ್ರೆ ಒಂದು ರಾಜಕೀಯ ಪಕ್ಷ ಒಂದು ಕುಟುಂಬದ ಕೈಯಾಗ ಇರೋದು. ಖರೆ ಮಂದಿಗೆ ಇದು ಅರ್ಥ ಆಗೋಲ್ತು. ಅದನ್ನ ಮೋದಿಯವ್ರು ಪದೇ ಪದೇ ಹೇಳೋದು, ಪರಿವಾರವಾದ ಪರಿವಾರವಾದ ಅಂತ ಹೇಳಿ. ಈಗ ಮೋದಿಯವ್ರು ಹೇಳ್ದಂಗ ಪರಿವಾರವಾದಕ್ಕೆ ಕರೆಕ್ಟ್ ಹೌದಪ್ಪ, ನಾವು ಪರಿವಾರದವಾದ ರಾಜಕೀಯನ ಮಾಡ್ತೀವಂತ ಉದಾಹರಣೆ ಇಟ್ಟಾರ. ಮುಂದ ಇಂದಿರಾ ಭವನ ಅಂತ ಉದ್ಘಾಟನೆ ಮಾಡ್ಯಾರ. ಇನ್ನು ಕಾಂಗ್ರೆಸ್ ಪಕ್ಷ ಈ ರೀತಿ ಒಂದು ಇಂದಿರಾ ಭವನ ಅಂತ ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ ಬರೀ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ, BJP ಮೇಲೆ ಸುಳ್ಳು ಆರೋಪ ಮಾಡಕ ಬಳಸ್ತೈತಿ. ಅವರಿಗೆ ಅವರ ಪರಿವಾರನ ಹೆಚ್ಚಿಗೆ ಐತಿ. ಅವ್ರ ಟ್ಯಾಗ್ಲೈನ್ ಪರಿವಾರದಿಂದ ಪರಿವಾರಕ್ಕೋಸ್ಕರ, ಪರಿವಾರಕ್ಕಾಗಿಯೇ ಜನನ. ಇದನ್ನ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.